ಬಿಗ್ ಬಾಸ್ ಉಗ್ರಂ ಸೇರಿದಂತೆ ಹಲವು ರಿಯಾಲಿಟಿ ಶೋಗಳ ಹಾಗೆಯೇ ಸಿನಿಮಾಗಳ ಮೂಲಕ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರನ್ನ ಎಂಟರ್ಟೈನ್ ಮಾಡಿದಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ತಿಲಕ್ ಅವರು ಉಸಿರು ಅನ್ನುವಂತಹ ಅದ್ಭುತ ಸಿನಿಮಾದ ಮೂಲಕ ಮತ್ತೊಮ್ಮೆ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರನ್ನ ಎಂಟರ್ಟೈನ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಸದ್ಯ ತಿಲಕ್ ಅವರು ಹಾಗೆಯೇ ನಾಯಕಿ ಪ್ರಿಯಾ ಅವರು ನಮ್ಮ ಜೊತೆ ಪಾಸಿಟಿವ್ ಜೊತೆ ಮಾತುಕತೆ ಸಿಕ್ಕಿದ್ದಾರೆ. ನಾನು ಮಾತನಾಡಿಸ್ತೀನಿ. ಅಗಸ್ತ್ಯ ಅದಕ್ಕೆ ಚೆನ್ನಾಗಿದೆ. ಥ್ಯಾಂಕ್ ಯು. ನಿಮಗೆ ಹೇಳ್ತಾರದು ಮೇಡಮ್, ಕಾಂಪ್ಲಿಮೆಂಟ್ ನಿಮ್ಗೆ ಕೊಡ್ತಾ ಇದ್ದಾರೆ. ಉಸಿರು ಇವತ್ತು ಟೀಸರ್ ಲಾಂಚ್ ಆಗಿದೆ. ಎಲ್ಲ ಕಡೆ ಸೂಪರ್ ಆಗಿರುವಂತಹ ಒಂದು ರೆಸ್ಪಾನ್ಸ್ ವ್ಯಕ್ತವಾಗ್ತಿದೆ. ಏನ್ ಹೇಳಕ್ ಇಷ್ಟಪಡ್ತೀರಾ? ತುಂಬಾ ಖುಷಿ ಕೊಡುತ್ತೆ. ಯಾಕೆಂದರೆ ನಾವು ಯಾವುದೇ ಒಂದು ಸಿನಿಮಾ ಶುರು ಮಾಡಬೇಕು ಅಂದ್ರೂ ಅದು ಒಂದಿರ್ತಲ್ಲ, ಈ ಸಿನಿಮಾ ಮುಗಿದ ಮೇಲೆ ಜನ ಯಾವ ಥರ ಅದನ್ನು ತಗೊತಾರೆ, ಹೌ ವುಡ್ ಬಿ ದ ರಿಯಾಕ್ಷನ್ ಅಂತ ಯಾವತ್ತು ಅದೊಂದು ಕುತೂಹಲ ಇದ್ದೇ ಇರುತ್ತೆ. ಸೊ ಫೈನಲಿ ಟೀಸರ್ ರಿಲೀಸ್ ಆಯಿತು. ತುಂಬಾ ಪಾಸಿಟಿವ್ ಫೀಡ್ಬ್ಯಾಕ್ ನೀವು ನೋಡಿದ್ದೀರಾ. ಸೊ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಎಕ್ಸೈಟೆಡ್ ಫಾರ್ ದ ಮೂವಿ ಆಸ್ ವೆಲ್. ಪ್ರಿಯಾ ಅವರೇ, ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ? ಎಲ್ಲಾ ಕಡೆಯಿಂದ ಪಾಸಿಟಿವ್ ರೆಸ್ಪಾನ್ಸ್ ಸಿಗ್ತಾ ಇದೆ ಟೀಸರ್ಗೆನೆ. ಸೊ ತುಂಬ ಖುಷಿ ಇದೆ. ಆ್ಯಕ್ಚುಲಿ ನಮ್ಮ ಶೂಟ್ ಮಾಡುವಾಗಲೇ ಒಂದು ಕ್ಲೂ ಇತ್ತು, ಬಿಕಾಸ್ ಕಂಟೆಂಟ್ ಕೂಡ ತುಂಬ ಯೂನಿಕ್ ಆಗಿತ್ತು ಆ್ಯಂಡ್ ದ ಎಂಟೈರ್ ಟೀಮ್ ವಾಸ್ ವೆರಿ ಪಾಸಿಟಿವ್ ಫ್ರಮ್ ಡೇ ಒನ್. ಸೊ ಅಂದರೆ ನಮ್ಮ ಕಡೆಯಿಂದ ವಿ ವರ್ ವೆರಿ ಪಾಸಿಟಿವ್, ಬಟ್ ಲಾಸ್ಟ್ ಅಂದರೆ ಸಕ್ಸಸ್ ಬರೋದು ಆಡಿಯನ್ಸಿಂದನೇ ಅಲ್ಲ. ಸೊ ಇವಾಗ ಪಾಸಿಟಿವ್ ರಿಸಲ್ಟ್ ಬರ್ತಾ ಇದೆ ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ. ಸೊ ಇನ್ನು ಇಟ್ ಈಸ್ ಜಸ್ಟ್ ಅ ಬಿಗಿನಿಂಗ್. ಸೊ ಟೀಸರ್ ಲಾಂಚ್ ಮಾತ್ರ ಮಾಡಿದ್ದೀವಿ. ಸೊ ವಿ ಹ್ಯಾವ್ ಲಾಟ್ ಆಫ್ ಅದರ್ ಪ್ಲಾನ್ಸ್ ಆಲ್ಸೋ. ಸೊ ತುಂಬ ಎಕ್ಸೈಟ್ ಆಗಿದ್ದೀವಿ, ನೋಡೋಣ ಹೆಂಗಾಗುತ್ತೆ ಅಂತ. ಸಿನಿಮಾದ ಎಷ್ಟು ಪರ್ಸೆಂಟ್ ಕೆಲಸ ಮುಗಿದಿದೆ ಅಂಡ್ ಯಾವಾಗ ಬೆಳ್ಳಿ ಪರದೆಗೆ ಬರೋದಕ್ಕೆ ಸಜ್ಜಾಗ್ತಿದೆ ತಂಡ? ವಿ ಆರ್ ಆಲ್ಮೋಸ್ಟ್ ಅಟ್ ದ ಫ್ಯಾಗ್ ಎಂಡ್, ಆಲ್ಮೋಸ್ಟ್ ಮುಗಿದೋಗಿದೆ. ಐ ಥಿಂಕ್ ರೀ ರೆಕಾರ್ಡಿಂಗ್ ಒಂಚೂರು ಬ್ಯಾಲೆನ್ಸ್ ಇದೆ. ಸೊ ವಿ ಆರ್ ಹೋಪಿಂಗ್ ಟು ಪ್ರಾಬ್ಲಿ ರಿಲೀಸ್ ನೆಕ್ಸ್ಟ್ ಇಲ್ಲ ಮ್ಯಾಕ್ಸ್ ಆಗಸ್ಟ್ ಅನ್ಕೊತಾ ಇದ್ದೀವಿ. ಎಷ್ಟು ಸಾಂಗ್ಸ್ ಇದೆ, ಹಾಗೇನೆ ನಿಮ್ಮಿಬ್ಬರ ರೊಮ್ಯಾಂಟಿಕ್ ಸೀನ್ಸ್ ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ಬೋದು ಆಡಿಯನ್ಸ್? ಖಂಡಿತ 100% ಎಕ್ಸ್ಪೆಕ್ಟ್ ಮಾಡೋದು. ದೇರ್ ಇಸ್ ಒನ್ ಬ್ಯೂಟಿಫುಲ್ ರೊಮ್ಯಾಂಟಿಕ್ ನಂಬರ್ ಬಿಟ್ವೀನ್ ಮೀ ಆ್ಯಂಡ್ ಹರ್. ಒಟ್ಟು 4 ಸಾಂಗ್ಸ್ ಇದೆ ಸಿನಿಮಾಲಿ ಆ್ಯಂಡ್ ಎವ್ರಿ ಸಾಂಗ್ ಇಸ್ ಡಿಫ್ರೆಂಟ್ ಫ್ರಮ್ ಒನ್ ಅನದರ್. ಸೊ ಎಲ್ಲೋ ಒಂದು ಕಡೆ ವಿ ವಾಂಟೆಡ್ ಟು ಗೆಟ್ ದ ಬ್ಲೆಂಡ್ ಆಫ್ ಎವ್ರಿಥಿಂಗ್ ಇನ್ ಒನ್ ಫಿಲ್ಮ್. ಯಾಕಂದರೆ ಇವತ್ತು ಸಿನಿಮಾ ಇಸ್ ನಥಿಂಗ್ ಬಟ್ ಎಂಟರ್ಟೈನ್ಮೆಂಟ್. ಸೊ ಯು ಕಾಂಟ್ ಹ್ಯಾವ್ ದಟ್ ಒನ್ ಸ್ಟ್ರೇಟ್ ಫಾರ್ಮುಲಾ. ಸೊ ನಮ್ಮ ಡೈರೆಕ್ಟರ್ ಪ್ರಭಾಕರ್ ಅವರು ಈಸ್ ಅನ್ ಅ ಬ್ರಿಲಿಯಂಟ್ ಜಾಬ್ ವಿತ್ ಸ್ಕ್ರಿಪ್ಟ್ ಆ್ಯಂಡ್ ಅಫ್ಕೋರ್ಸ್ ನಮ್ಮ ಗಣೇಶ್ ನಾರಾಯಣ್ ಮ್ಯೂಸಿಕ್ ಡೈರೆಕ್ಟರ್. I think is one of the most finest talents that we have. The already songs, I think we should be coming out very soon. So yeah, looking forward for that reaction as well. ಎಷ್ಟು ಖುಷಿ ಕೊಡ್ತು ನಿಮ್ಗೆ ತಿಲಕ್ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡುವಂಥದ್ದು? ಆ್ಯಕ್ಚುಲಿ ನನಗೆ ಫಸ್ಟ್ ಸ್ಕ್ರಿಪ್ಟ್ ಹೇಳಬೇಕಾದ್ರೆ ಹೇಳಿದರು ತಿಲಕ್ ಸರ್ ಪೇರ್ ಆಗಿ ಮಾಡ್ತಿದ್ರು. ಸೊ ಐ ವಾಸ್ ವೆರಿ ಹ್ಯಾಪಿ ಆ್ಯಂಡ್ ಎಕ್ಸೈಟೆಡ್. ಬಟ್ ನಂಗೆ ಸ್ವಲ್ಪ ಭಯ ಇತ್ತು. ಸೊ ಲೈಕ್ ಎವ್ರಿ ಒನ್ ಸೇಸ್ ಹಿ ಲುಕ್ಸ್ ವೆರಿ ಸ್ಟ್ರಿಕ್ಟ್ ಅಲ್ವಾ, ಬಟ್ ಅವ್ರು ಹಾಗಿಲ್ಲ, ನೋಡೋದಕ್ಕೆ ಮಾತ್ರ ತುಂಬ ಸ್ಟ್ರಿಕ್ಟ್ ಆಗಿದ್ದಾರೆ. ಬಟ್ ಹಿ ವಾಸ್ ವೆರಿ ಸಪೋರ್ಟಿವ್ ಥ್ರೂ ಔಟ್. ಸೊ ತುಂಬ ಖುಷಿ ಇದೆ ಆ್ಯಂಡ್ ವಿ ಆರ್ ಗೆಟಿಂಗ್ ಗುಡ್ ಕಾಂಪ್ಲಿಮೆಂಟ್ಸ್, ಪೇರ್ ಚೆನ್ನಾಗಿದೆ ಅಂತ. ಸೊ ಖುಷಿ ಇದೆ. ಸಿನಿಮಾ ಪ್ರಿಯರು ಉಸಿರು ಸಿನಿಮಾವನ್ನ ಯಾಕೆ ನೋಡಬೇಕು ಅಂಡ್ ಅದರ ಮೆಸೇಜ್ ಏನು ಕೊಡೋದಕ್ಕೆ ಹೊರಟಿದೆ ಉಸಿರು ಟೀಮ್? ಖಂಡಿತ ಏನು ಮೆಸೇಜ್ ಅಂತ ಕೊಡೋಕೆ ಹೋಗ್ತಾ ಇಲ್ಲ. ವಿ ಡೋಂಟ್ ವಾಂಟ್ ಟು ಪ್ರೀಚ್ ಎನಿಥಿಂಗ್, ಬಟ್ ಎಸ್ ಇಟ್ಸ್ ಅ ವೆರಿ ವೆರಿ ವೆಲ್ ಮೇಡ್ ಫಿಲ್ಮ್. ಒಂದು ಹೊಸ ಪ್ರಯತ್ನ, ಒಂದು ಹೊಸ ತಂಡ. ನಾನು ಒಂದೇ ಯಾವತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ, ಒಂದು ಒಳ್ಳೆ ಸಿನಿಮಾ ಬಂದಾಗ ನಮ್ಮ ಪ್ರೇಕ್ಷಕರು ಯಾವತ್ತು ನಮ್ಗೆ ಸಾಥ್ ಕೊಟ್ಟು ಸಿನಿಮಾನ ಗೆಲ್ಸಿದ್ದಾರೆ. ಸೊ ಐ ಹೋಪ್ ಇವನ್ ಉಸಿರು ಆಲ್ಸೋ ಬಿಲಾಂಗ್ಸ್ ಟು ದಟ್ ಕ್ಯಾಟಗರಿ. ನಿಮ್ಮ ಉಸಿರು ಯಾರು ಅಂತ? ನನ್ನ ಉಸಿರು ಯಾರು ಸದ್ಯಕ್ಕೆ ನಾನೇ. ಇಂಡಸ್ಟ್ರಿಯಲ್ಲಿ ಯಾರು ನಿಮ್ಗೆ ಉಸಿರು ಅಂತ? ಸಿನಿಮಾ ಸರ್, ಸಿನಿಮಾನೇ ಉಸಿರು ನಮಗೆ. ಯಾಕಂದರೆ ಎಂಡ್ ಆಫ್ ದ ಡೇ ನಮಗೆ ಬೇರೆ ಬಿಸ್ನೆಸ್ ಆಗಿರಲಿ, ಬೇರೆ ವೃತ್ತಿ ಆಗಲಿ ಗೊತ್ತಿಲ್ಲ ಅದನ್ನು. ಸೊ ಸಿನಿಮಾ ಈಸ್ ಬಿ ಆಲ್ ಆ್ಯಂಡ್ ಎಂಡ್ ಆಲ್ ಫಾರ್ ಅಸ್. ಸೊ ಸಿನಿಮಾನೇ ಉಸಿರು ಅಷ್ಟೇ. ಪ್ರಿಯಾ ಅವರೇ, ನಿಮ್ಗೆ ಯಾರು ಉಸಿರು ಅಂತ? ಮೂವಿ ಇಟ್ ಸೆಲ್ಫ್ ಇಸ್ ಉಸಿರು. ಬೇಸಿಕಲಿ ಪ್ರೊಡ್ಯೂಸರ್ ಈಸ್ ಉಸಿರು ಫಾರ್ ಎನಿ ಪ್ರಾಡಕ್ಟ್. ಸೊ ನಮಗೂ ಲಕ್ಷ್ಮಿ ಮ್ಯಾಮ್ ಬೀಂಗ್ ಅ ಲೇಡಿ ತುಂಬ ಹಾರ್ಡ್ ವರ್ಕ್ ಮಾಡಿ ಅವ್ರದ್ದು ಶಿ ಡಸಂಟ್ ನೋ ಎನಿಥಿಂಗ್ ಅಬೌಟ್ ಸಿನಿಮಾ. ಬೇಸಿಕಲಿ ಪ್ಯಾಷನ್ ಇದೆ, ಬಟ್ ಅವ್ರದ್ದು ಕಂಪ್ಲೀಟ್ ಬಿಸ್ನೆಸ್ ಇಸ್ ಡಿಫ್ರೆಂಟ್. ಬಟ್ ಅವ್ರು ಎಲ್ಲಿನೂ ಯಾರಿಗೂ ₹1 ಮೋಸ ಆಗ್ದಂಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ನಮ್ಮದು ಒಂದು ಫಸ್ಟ್ ಸ್ಕೆಡ್ಯೂಲಲ್ಲಿ ಸ್ವಲ್ಪ ಒಂದು ಸಣ್ಣ ಆಕ್ಸಿಡೆಂಟಿಂದ ಸ್ವಲ್ಪ ಡಿಲೇ ಆಯಿತು. ಬಟ್ ಸ್ಟಿಲ್ ಅವ್ರ ಸೆಕೆಂಡ್ ಸ್ಕೆಡ್ಯೂಲಿಗೆ ಸ್ವಲ್ಪ ಟೈಮ್ ತೊಗೊಂಡ್ರು ಎಲ್ಲರದ್ದು ಕ್ಲಿಯರ್ ಮಾಡಿಬಿಟ್ಟು ಮತ್ತೆ ಅಗೇನ್ ವಿ ಟುಕ್ ಆಫ್. ಆ್ಯಂಡ್ ಇವತ್ತಿನವರೆಗೂ ಎವ್ರಿ ಒನ್ ಆರ್ ಸೋ ಹ್ಯಾಪಿ. ಒಬ್ಬರು ಅಂದರೆ ಯಾವ ಬಾಂಡಿಂಗ್ ಸ್ಟಾರ್ಟ್ ಆಗೋಗಿತ್ತಲ್ವ, ಅದೇ ಬಾಂಡಿಂಗ್ ಟಿಲ್ ದ ಎಂಡ್ ವಿ ಹ್ಯಾವ್. ಆ್ಯಂಡ್ ಅವ್ರಿಗೆ ಒಳ್ಳೇದಾಗಬೇಕು ಆ್ಯಂಡ್ ಇನ್ನಷ್ಟು ಮೂವಿ ಅವ್ರು ಮಾಡಬೇಕು ಅಷ್ಟೇ. ಮದುವೆ ಆಗಬೇಕು ಅನ್ನೋಂಥ ಹುಡುಗಿ ಹೆಂಗಿರಬೇಕು ಅಂತ? ಅವ್ರಾಗಲ್ಲ ಅಂತ ಹೇಳ್ಬಿಟ್ರಲ್ಲ. ಟಾರ್ಚರ್ ಕೊಡದೇ ಇರಬೇಕಷ್ಟೇ, ಚೆನ್ನಾಗಿರಬೇಕು. ಅಂದ್ರೆ ಯಾವ ಥರ ಟಾರ್ಚರ್ ಅಂದರೆ ಯಾವ ಥರ ಅಂತ? ಜಸ್ಟ್ ಕಿಡಿಂಗ್, ಇಟ್ಸ್ ನಾಟ್ ಟಾರ್ಚರ್. ಸಿ ಎಲ್ಲರೂ ಅಫ್ಕೋರ್ಸ್ ಬ್ಯೂಟಿ ವಿತ್ ಬ್ರೈನ್ಸ್ ಪ್ರತಿಯೊಬ್ಬ ವ್ಯಕ್ತಿಗೂ ಅದು ಬೇಕು. ಸೊ
ಸದ್ಯಕ್ಕೆ ಮೈ ಎಂಟೈರ್ ಡೆಡಿಕೇಶನ್ ಇಸ್ ಸಿನಿಮಾ. ಸೊ ನಾನು ಮದುವೆ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಸೊ ಆ ಟೈಮ್ ಬಂದಾಗ ನೋಡೋಣ ಏನಾಗುತ್ತೆ. ಏನೋ ಸಜೆಷನ್ ಕೊಡ್ತೀರಾ ನಿಮ್ಮ ಹೀರೋಗೆ ಅಂತ? ಯಾವುದ್ರ ಬಗ್ಗೆ? ಐ ಆಮ್ ಟು ಯಂಗ್ ಫಾರ್ ದಟ್, ಐ ಗೆಸ್. ನನಗೂ ಮದುವೆ ಬಗ್ಗೆ ಅಷ್ಟೊಂದು ಪಾಸಿಟಿವ್ ಒಪಿನಿಯನ್ ಇಲ್ಲ. ಬಟ್ ಡಸಂಟ್ ಮೀನ್ ದಟ್ ಐ ವೋಂಟ್ ಗೆಟ್ ಮ್ಯಾರಿಡ್ ಆರ್ ಸಮಥಿಂಗ್. ಬಟ್ ಆಸ್ ಆಫ್ ನಾವು ಕರಿಯರ್ ಮೇಲೆ ಫೋಕಸ್ ಇದ್ದೇನೆ. ಆ್ಯಂಡ್ ಆ್ಯಕ್ಚುಲಿ ಫಸ್ಟ್ ಟೈಮ್ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ದ್ಯಾಟ್ ಓನ್ಲಿ, ಐ ಗೆಸ್. ಸೊ ಈ ವಾಸ್ ಆಲ್ಸೋ ಲೈಕ್ ಕರಿಯರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಮದುವೆ ಅದು ಎಲ್ಲ ಆಮೇಲೆ ಆಗುತ್ತೆ ಆಗೋ ಟೈಮ್ಗೆ ಅಂತ. ನೋ ಸಜೆಷನ್. ಒಳ್ಳೆ ಹುಡುಗಿ ಸಿಕ್ಕಿದ್ರೆ ಮದುವೆ ಆಗಿ ಅಷ್ಟೇ. ಫೈನಲಿ ಕನ್ನಡ ಸಿನಿ ಪ್ರೇಕ್ಷಕರಿಗೆ ಏನು ಹೇಳ್ತೀರಾ ಅಂತ? ಲೈಕ್ ಐ ಆಲ್ವೇಸ್ ಸೇ, ಒಂದು ಒಳ್ಳೆ ಸಿನಿಮಾ ಬಂದಾಗ ನೀವು ನಮ್ಮ ಬೆನ್ ತಟ್ಟಿ ಸಿನಿಮಾನ ಗೆಲ್ಲಿಸಿದ್ದೀರಾ. ಉಸಿರು ಅಷ್ಟೇ ಒಂದು ಒಳ್ಳೆ ಅಟೆಂಪ್ಟು. ನೀವು ಕೊಡೋ ಒಂದು ಟೈಮ್ಗೆ ಮತ್ತು ನೀವು ಕೊಡೋ ಒಂದು ಹಣಕ್ಕೆ ಮೋಸ ಆಗಲ್ಲ. ಸಿನಿಮಾ ರಿಲೀಸ್ ಆಗುತ್ತೆ, ದಯವಿಟ್ಟು ನೋಡಿ. ಆ್ಯಂಡ್ ಯುವರ್ ಸಪೋರ್ಟ್ ಇಸ್ ಮೋಸ್ಟ್ ವ್ಯಾಲ್ಯೂಬಲ್ ಫಾರ್ ಅಸ್. ಸೊ ಪ್ಲೀಸ್ ಬ್ಲೆಸ್ ಅಸ್. ಸೊ ಉಸಿರು ಅಲ್ಲಿ ಒಂದು ಆಲ್ ಕೈಂಡ್ ಆಫ್ ಎಮೋಷನ್ಸ್ ಇದೆ. ರೈಟ್ ಫ್ರಮ್ ಸಸ್ಪೆನ್ಸ್, ಥ್ರಿಲ್ಲರ್, ಕಾಮಿಡಿ, ಲವ್, ಎಲ್ಲನೂ ಇದೆ. ಸೊ ಆ್ಯಂಡ್ ಆಲ್ ಏಜ್ ಗ್ರೂಪ್ಸ್ ಅವರು ನೋಡುವಂಥ ಒಂದು ಮೂವಿ. ಸೊ ನಿಮ್ಮ ಅಪ್ಪ ಅಮ್ಮನ ಪಕ್ಕದಲ್ಲಿ ಕೂತ್ಕೊಂಡು, ಗರ್ಲ್ಫ್ರೆಂಡ್ ಪಕ್ಕದಲ್ಲಿ ಕೂತ್ಕೊಂಡು, ರಿಲೇಟಿವ್ಸ್ ಮಧ್ಯೆ ಎಲ್ಲರೂ ಒಟ್ಟಿಗೆ ಹೋಗಿ ನೋಡುವಂಥ ಮೂವಿ. ಸೊ ನಮ್ಮ ಕಡೆಯಿಂದ 100% ಎಫರ್ಟ್ ಹಾಕಿ ಒಂದೊಳ್ಳೆ ಪ್ರಾಡಕ್ಟ್ನ ರೆಡಿ ಮಾಡಿದ್ದೀವಿ. ಸೊ ಇನ್ನು ನಿಮ್ಮ ಮಾಧ್ಯಮದವ್ರ ಕೈಯಲ್ಲಿದೆ ಅದನ್ನು ಜನಗಳಿಗೆ ತಲುಪಿಸುವಂಥ ಜವಾಬ್ದಾರಿ. ಸೊ ನಿಮ್ಮ ಕಡೆಯಿಂದ ತುಂಬಾ ಸಪೋರ್ಟ್ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಪ್ಲೀಸ್ ಡೂ ಸಪೋರ್ಟ್ ಅಸ್. ಆ್ಯಂಡ್ ಒಂದೊಳ್ಳೆ ಸಿನಿಮಾ ಬಂದಾಗ ಥಿಯೇಟ್ರಿಗೆ ಹೋಗಿ ನೋಡಿ ನಮಗೆ ಬ್ಲೆಸ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ಒಂದಷ್ಟು ಮಾಹಿತಿನ ಶೇರ್ ಮಾಡೋದಕ್ಕೆ ಒಳ್ಳೆದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಇದಾಗಿತ್ತು ನಟ ತಿಲಕ್ ಹಾಗೇನೆ ಪ್ರಿಯಾ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.